ಸಚಿವರಿಗೆ ಖಾತೆಗಳ ಹಂಚಿಕೆಯ ಬೆನ್ನಲ್ಲೇ ಅತೃಪ್ತಿ ಸ್ಫೋಟಗೊಂಡಿದೆ. ನಿನ್ನೆಯಷ್ಟೇ 13 ಖಾತೆಯನ್ನ ಹಂಚಿಕೆ ಮಾಡಲಾಯಿತು. ಇದೀಗ ಬೆಂಗಳೂರು ನಗರಾಭಿವೃದ್ಧಿ ಸಿಗದಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸಿಟ್ಟಿಗೆದ್ದಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸಚಿವರಿಗೆ ಖಾತೆಗಳ ಹಂಚಿಕೆಯ ಬೆನ್ನಲ್ಲೇ ಅತೃಪ್ತಿ ಸ್ಫೋಟವಾಗಿದ್ದು, ಜಲಸಂಪನ್ಮೂಲ ಖಾತೆ ನೀಡಿದ್ದಕ್ಕೆ ರಾಮಲಿಂಗಾರೆಡ್ಡಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೆ ಇಂದು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದ್ದು, ಬೇಡಿಕೆ ಇಟ್ಟಿದ್ರು. ಆದರೆ ಆ ಖಾತೆ ಸಿಗದಿದ್ದಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಅದು. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ರಾಮಲಿಂಗಾರೆಡ್ಡಿ. ಕೋರಮಂಗಲದ ಕಚೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದು, ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆ ನಿರ್ಧಾರ ಪ್ರಕಟಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಆಕಾಂಕ್ಷಿಯಾಗಿದ್ರು ರಾಮಲಿಂಗಾರೆಡ್ಡಿ. ಆದರೆ ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವನ್ನ ಕೃಷ್ಣ ಭೈರೇಗೌಡರ ಹೆಗಲಿಗೆ ಹೊರಿಸಲಾಯಿತು. ಇದರ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದು, ಇಂದು ರಾಜೀನಾಮೆ ಕೊಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. 9 ಗಂಟೆ ಸರಿಸುಮಾರಿಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ರಾಮಲಿಂಗಾರೆಡ್ಡಿ. ಸಚಿವರಿಗೆ ನಿನ್ನೆಯಷ್ಟೇ ಖಾತೆ ಹಂಚಿಕೆ ಆಯಿತು. ಈ ಖಾತೆಯ ಹಂಚಿಕೆಯ ಬೆನ್ನಲ್ಲೇ ಅತೃಪ್ತಿ ಸ್ಫೋಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ನಿನ್ನೆಯಷ್ಟೇ ಖಾತೆ ಹಂಚಿಕೆ ಆಗಿದೆ, ಈಗಾಗಲೇ ಅತೃಪ್ತಿ ಸ್ಫೋಟಗೊಂಡಿದ್ದು ರಾಮಲಿಂಗಾರೆಡ್ಡಿ ಈಗ ರಾಜೀನಾಮೆಗೂ ಕೂಡ ಮುಂದಾಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾಹಿತಿ ಸಿಗ್ತಾ ಇದೆ? ಶಕುಂತಲಾ, ತಮಗೆ ಬೇಕಾದಂತಹ ಖಾತೆಯ ಬೇಡಿಕೆಯನ್ನ ರಾಮಲಿಂಗಾರೆಡ್ಡಿ ಅವರು ಇಟ್ಟಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ತನಗೆ ಕೊಡಬೇಕು ಅನ್ನುವಂಥದ್ದು ಅವರ ಪಟ್ಟಾಗಿತ್ತು. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇತ್ತು. 2023ರಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಅವತ್ತು DCM ಆಗಿದ್ದಂಥವ್ರು ಸಾರಿಗೆ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂತ ಸಂದರ್ಭದಲ್ಲಿ, ಬೇಸರಗೊಳ್ಬೇಡಿ, ನಿಮ್ಗೆ 2000 ಅಥವಾ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಬೆಂಗಳೂರು ನಗರಾಭಿವೃದ್ಧಿ ನನ್ನ ಕೈಯಲ್ಲಿದೆ, ಅದನ್ನೇ ನಿಮ್ಗೆ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಈಗ ಅದೇ ಮಾತಿಗೆ ಪಟ್ಟು ಹಿಡಿದು ಕೂತಿರುವಂತಹ ರಾಮಲಿಂಗಾರೆಡ್ಡಿ ಅವರು ತನಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ಬಿದ್ದಿದ್ದಾರೆ. ಜೊತೆಗೆ ತನಗೆ ಸಂಬಂಧ ಇಲ್ದಿರೋ ಖಾತೆಯನ್ನ ಕೊಟ್ರೆ ತಾನು ಹೇಗೆ ನಿಭಾಯಿಸೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಎತ್ತುತ್ತಾ ಇದ್ದಾರೆ. ಸಿಬಿಐ ಚುನಾವಣೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ತನ್ನ ಅನುಭವವನ್ನು ನೀವು ಸರಿಯಾಗಿ ಬಳಸ್ಕೊಳ್ತಿಲ್ಲ ಅನ್ನುವಂತ ಬೇಸರವು ಕೂಡ ರಾಮಲಿಂಗಾರೆಡ್ಡಿ ಅವರ ಮಾತಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ನ ನಾಯಕರು ಇದಕ್ಕೆ ಒಪ್ಪಿಲ್ಲ. ಸುರ್ಜೇವಾಲಾ ಅವರ ಜೊತೆಗೆ ಕರೆ ಮಾಡಿ ಮಾತನಾಡಿದಂತಹ ಬಳಿಕ ಕೆ.ಸಿ. ವೇಣುಗೋಪಾಲ್ ಅವರ ಗಮನಕ್ಕೆ ತಂದ ಬಳಿಕವೂ ಕೂಡ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡದ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಂತಿಮವಾಗಿ ರಾಜ್ಯಪಾಲರ ಅನುಮೋದನೆಗೆ ಪಟ್ಟಿಯನ್ನ ಕಳಿಸ್ತಾರೆ. ರಾಜ್ಯಪಾಲರ ಅನುಮೋದನೆಯಾದ ಪಟ್ಟಿಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಇದೀಗ ಕೃಷ್ಣ ಬೈರೇಗೌಡರ ಪಾಲಾಗಿದೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ನೀಡಲಾಗಿದೆ. ಇದಕ್ಕೆ ತೀವ್ರ ಬೇಸರಗೊಂಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಗ್ಗೆ ತನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಕೋರಮಂಗಲದ ಕಚೇರಿಯಲ್ಲಿ ತನ್ನ ನಿರ್ಧಾರವನ್ನ ಪ್ರಕಟಿಸ್ತೀನಿ ಅನ್ನುವಂತಹ ಮಾಹಿತಿಯನ್ನ ಎಲ್ರಿಗೂ ಕೂಡ ಹಂಚಿಕೊಂಡಿದ್ದಾರೆ. ಬಹುತೇಕ ಅವರು ತಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ನಿರ್ಧಾರಕ್ಕೆ ಬದ್ಧ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಯಾಕೆಂದ್ರೆ ತನಗೆ ಸಂಬಂಧ ಇಲ್ದಿರೋ ಖಾತೆಯನ್ನ ತನಗೆ ಬೇಡವೇ ಬೇಡ ಅನ್ನುವಂತ ಒಂದು ಸ್ವಾಭಿಮಾನದ ಪ್ರಶ್ನೆಯನ್ನ ರಾಮಲಿಂಗಾರೆಡ್ಡಿ ಅವರು ಎತ್ತುತ್ತಾ ಇದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಿತ್ತು ಅನ್ನುವಂಥದ್ದು ಕೂಡ ಅವರ ವಾದ ಆಗಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇವತ್ತು ಹೇಳಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿಯೇ ಕಾಂಗ್ರೆಸ್ನ ನಾಯಕರ ಅಸಮಾಧಾನ ಸ್ಫೋಟಗೊಂಡಿರುವಂತದ್ದು ಮತ್ತು ಖಾತೆಯ ಹಂಚಿಕೆಯಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವನ್ನ ಹೈಕಮಾಂಡ್ ಕೊಟ್ಟಿಲ್ವಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟು ಬೆಂಗಳೂರು ನಗರಾಭಿವೃದ್ಧಿಯನ್ನ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಅವಕಾಶ ಕೊಟ್ಟಿಲ್ವಾ ಅನ್ನುವಂಥದ್ದು ಕೂಡ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ಇರುವಂತಹ ಅಸಮಾಧಾನ, ಬೇಸರಗಳು ಇದೀಗ ಬಹಿರಂಗವಾಗ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂಪುಟಕ್ಕೆ ತಮ್ಮನ್ನ ಸೇರ್ಪಡೆ ಮಾಡ್ಕೊಂಡಿಲ್ಲ ಅಂತೇಳಿ ಬಹಳಷ್ಟು ಮಂದಿ ಹಿರಿಯರು ಬೇಸರಗೊಂಡಿದ್ದಾರೆ, ಸಿಟ್ಟಿಗೆದ್ದಿದ್ದಾರೆ. ಅದು ಬೆಂಗಳೂರಿನ ಹಲವು ಮಂದಿ ನಾಯಕರಿಗೆ ಈ ಅಸಮಾಧಾನ ಕಾಡ್ತಾ ಇದೆ. ದಿನೇಶ್ ಗುಂಡೂರಾವ್ ಅಂತ ನಾಯಕರು ಕೂಡ ನಮಗೆ ಸಚಿವ ಸ್ಥಾನವನ್ನ ಮೊದಲ ಪಟ್ಟಿಯಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ತೀವ್ರ ಬೇಸರಗೊಂಡಿದ್ದಾರೆ. ಅದರ ಮಧ್ಯೆ ಇದೀಗ ರಾಮಲಿಂಗಾರೆಡ್ಡಿ ಅಂತವರು ಕೂಡ ಸಚಿವ ಸ್ಥಾನವೇ ಬೇಡ ತನಗೆ ಅನ್ನುವಂತ ನಿರ್ಧಾರಕ್ಕೆ ಬರ್ತಾ ಇರುವಂತದ್ದು ಇಲ್ಲೊಂದ್ ಕಡೆ ಇಡೀ ಬೆಳವಣಿಗೆಗಳು ಇಷ್ಟು ದಿನ ಸರಿಯಾಗಿ ನಡೀತಾ ಇತ್ತು, ಈಗ ಹಳಿ ತಪ್ಪೋದಕ್ಕೆ ಪ್ರಾರಂಭ ಆಯ್ತಾ ಅನ್ನುವಂಥದ್ದು ಕೂಡ ಸ್ವಲ್ಪ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮತ್ತು ಎಲ್ಲವನ್ನೂ ಕೂಡ ನಾವು ದೆಹಲಿಯಿಂದಲೇ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇರುವಂತದ್ದು ಕೂಡ ಈಗ ಈ ರೀತಿಯ ಅಪಸ್ವರಗಳಿಗೆ, ಅಸಮಾಧಾನಕ್ಕೆ ಎಡೆ ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರ ಅನುಭವವನ್ನ ನಾವು ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಈ ನಿರ್ಧಾರ ಕಾಂಗ್ರೆಸ್ ಮಟ್ಟಿಗೆ ಸ್ವಲ್ಪ ದುಬಾರಿ ಆಗ್ಬಹುದು. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.